ಕಾಂಗ್ರೆಸ್ ಅವರು ಈಗ ಒಂದು ವರ್ಷದಿಂದ ನಿಮಗೆ ಗೊತ್ತಿದೆ ಏನು ಕೆಲಸ ಆಗ್ತಿಲ್ಲ ಅಂತ. 10 ವರ್ಷದಿಂದ ಅಚ್ಚೇದೇನು ಬರುತ್ತೆ ಅಂತ ಬಿಜೆಪಿ ಅವರು ಹೇಳಿದ್ರು. ಅಚ್ಚೇದೆ ಯಾಕಾದ್ರೂ ಬರ್ತಾ ಇಲ್ಲ, ಯಾರಿಗೂ ಬಂದಿಲ್ಲ. ಈಗ 1 ವರ್ಷದಿಂದ ಮನೆ ಮನೆ ಮಾತಾಡಿದೆ, ನಮ್ಮ ಕಾಂಗ್ರೆಸ್ ಕೈ ಹಿಡಿತೀವಿ, ನಮ್ಮ ಕಾಂಗ್ರೆಸ್ನ 5 ಪಂಚ ಗ್ಯಾರಂಟಿಗಳು. ಎಲ್ರಿಗೂ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ದೀರಾ? 2,000 ರೂಪಾಯಿ ಬರ್ತಿದ್ಯಾ? ಅಕ್ಕಿ ಬರ್ತಿದ್ಯಾ? ಫ್ರೀ ಕರೆಂಟ್ ಫ್ರೀನಾ? ಯುವಕರಿಗೆ ಒಳ್ಳೆದಾಗ್ತಿದ್ಯಾ? ಯಾರ ಕೈ ಹಿಡಿಬೇಕೀಗ? 28ನೇ ತಾರೀಕು ಕಾಂಗ್ರೆಸ್. ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಮಾತಾಡ್ತಾರೆ. ಬೋಲೋ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈ ತಿಂಗಳು 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಲೋಕಸಭೆಗೆ ನಿಮ್ಮ ಪ್ರತಿನಿಧಿಯಾಗಿ ಯಾರು ಹೋಗ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡಬೇಕು. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರು ಹೋಗ್ಬೇಕಾ? 5 ವರ್ಷ ಶಾಸಕರಾಗಿ ಏನೋ ಕೆಲಸ ಮಾಡದೆ ಇರ್ತಕ್ಕಂಥ, ಜನರ ಕಷ್ಟ ಸುಖಗಳನ್ನು ಕೇಳದೆ ಇರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಬೇಕಾ ತೇಜಸ್ವಿ ಸೂರ್ಯನಿಗೆ? ನೀವು ಇದನ್ನ ತೀರ್ಮಾನ ಮಾಡಬೇಕು 26ನೇ ತಾರೀಕು. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಪ್ರಜಾತಂತ್ರ ಉಳಿದೇ ಹೋದ್ರೆ ಸರ್ವಾಧಿಕಾರ ಬರ್ತದೆ ಈ ದೇಶದಲ್ಲಿ. ಬಿಜೆಪಿಯವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷದವರು. ಸರ್ವಾಧಿಕಾರ ಬಂದರೆ ಪ್ರಜೆಗಳು ಅಭಿಪ್ರಾಯವನ್ನ ಕೇಳಲ್ಲ. ಇದನ್ನ ನೀವು ಜ್ಞಾಪಕದಲ್ಲಿಡಬೇಕಾಗ್ತದೆ. ಬಿಜೆಪಿಯವರು ಹಿಟ್ಲರ್, ಮುಸೋಲಿನಿ ಅವರ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು. ನರೇಂದ್ರ ಮೋದಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರು ಯಾರ ಸಮಸ್ಯೆಗಳನ್ನು ಕೂಡ ಕೇಳಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ, ನಾನು ಅಧಿಕಾರಕ್ಕೆ ಬಂದ್ರೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತಂದ್ರು. 10 ವರ್ಷ ಇವತ್ತವರೆಗೆ 10 ಪೈಸೆನೂ ಕೂಡ 15 ಪೈಸೆನೂ ಕೂಡ ಬರಲಿಲ್ಲ. ಮತ್ತ ನಾವು ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳಿದ್ರು. ಬೆಲೆಗಳೆಲ್ಲ ಕಡಿಮೆ ಆಗ್ಬಿಡ್ತವೆ. ಆಹಾರ ಪದಾರ್ಥಗಳು, ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಸಿಲಿಂಡರ್ ಗ್ಯಾಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಗೊಬ್ಬರದ ಬೆಲೆ ಕಡಿಮೆ ಆಗ್ಬಿಡ್ತದೆ,
ಅಕ್ಕಿ ಬೆಲೆ, ರಾಗಿ ಬೆಲೆ, ಗೋಧಿ ಬೆಲೆ ಎಲ್ಲ ಕಡಿಮೆ ಆಗುತ್ತವೆ. ಆಯ್ತಾ? ಒಳ್ಳೆ ದಿನಗಳು ಬಂದುವಾ? ಇಲ್ಲ. ಬಂತ? ಬರ್ಲಿಲ್ಲ. ಯುವಕರಿಗೆ 2 ಕೋಟಿ ಹುದ್ದೆ ಪ್ರತಿ ವರ್ಷ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು. ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಜಾರಿಗೆ ಕೊಟ್ಟು ಅವರಿಗೆ ವ್ಯವಸಾಯಕ್ಕೆ ತಗತಕ್ಕಂಥ ಖರ್ಚಿನ ಮೇಲೆ 50% ಕೊಡ್ತೀವಿ ಅಂತದ್ದು. ಇವತ್ತವರಿಗೆ ಕೊಡ್ಲಿಲ್ಲ. ಕೊಟ್ರ? ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯಗಳಾದ ಯಾವತ್ತಾರು ಈ ಸೂರ್ಯ, ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಬಾಯ್ಬಿಟ್ಟಿದ್ದಾರ? 25 ಲೋಕಸಭಾ ಸದಸ್ಯರನ್ನ ಕಳೆದ ಬಾರಿ ಆಯ್ಕೆ ಮಾಡಿದ್ರು. 25 ಜನರು ಕೂಡ ಬಾಯಿ ಬಿಡಲಿಲ್ಲ. ಶೋಭಾ ಕರಂದ್ಲಾಜೆ ಬಾಯಿ ಬಿಡಲಿಲ್ಲ, ಪ್ರಹ್ಲಾದ್ ಜೋಶಿ ಬಾಯಿ ಬಿಡಲಿಲ್ಲ, ಕೂಬ ಬಾಯಿ ಬಿಡಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡಲಿಲ್ಲ. ಅವ್ರು ಯಾರು? ಮೋಹನ್, ಸೆಂಟ್ರಲ್ ಪಿಸಿ ಮೋಹನ್, ಅವರು ಬಾಯಿ ಬಿಡಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಭಯ. ಈ ರೀತಿ ಪುಕ್ಕಲರನ್ನ, ಎರಡು ಪುಕ್ಕಲರನ್ನ ಕಳಿಸಬೇಕ ಲೋಕಸಭೆಗೆ? ನಿಮ್ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅಂತವರು ಲೋಕಸಭೆಗೆ ಹೋಗ್ಬೇಕು ಹೊರತು ನರೇಂದ್ರ ಮೋದಿಯನ್ನು ಕಂಡ್ರೆ ಇದರ ಕೇಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸ್ತೀರಾ? ಕಳಿಸಲ್ಲ. ಇವರೇನಾದ್ರೂ ನರೇಂದ್ರ ಮೋದಿ ಅವರು ಇವತ್ತು ಬರಗಾಲ ಇದೆ, ದುಡ್ಡು ಕೊಟ್ರ? 6 ತಿಂಗಳಾಯ್ತು ಗ್ಯಾಸ್ ಕೊಟ್ರ? ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ದುಡ್ಡು ಕೊಟ್ರ? ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ಕೊಡ್ತೀವಿ ಎಂದರು. ವಿಶೇಷ ಅನುದಾನ 5,495 ಕೋಟಿ ಕೊಡ್ತೀವಿ ಎಂದರು. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರ ಇವರು? ಕೇಳಿದ್ರ? ಈ ತರ ಬಾಯಿ ಮುಚ್ಕೊಂಡಿರೋರ್ನ ಲೋಕಸಭೆಗೆ ಕಳಿಸ್ತೀರ? ಇಲ್ಲಿ ಜಯನಗರದಲ್ಲಿ MLA ಆಗಿದ್ರು ಇವರು. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, 5 ವರ್ಷ MLA ಆಗಿದ್ರು. ಬಹಳ ಕ್ರಿಯಾಶೀಲವಾಗಿ ಅಸೆಂಬ್ಲಿ ಒಳಗಡೆ ಎಲ್ಲ ವಿಚಾರಗಳಿಗೂ ಕೂಡ ವಿಷಯಗಳ ಮೇಲೆ ಚರ್ಚೆ ಮಾಡೋದು, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಕೇಂದ್ರ ಸರ್ಕಾರದಿಂದ ಪರಿಹಾರ ಕೇಳ್ತಕ್ಕಂಥ ಕೆಲಸವನ್ನು ಮಾಡೋದು. ಇಂಥವ್ರು ಲೋಕಸಭೆಗೆ ಹೋಗ್ಬೇಕು ಬೇಡ? ಇವರನ್ನ ಬೇಕು ಅಂತ ಇದೇ ತೇಜಸ್ವಿ ಸೂರ್ಯ ಕೌಂಟಿಂಗ್ ನಲ್ಲಿ ಮೋಸ ಮಾಡಿ ರೀಕೌಂಟಿಂಗ್ ಮಾಡಿಸಿ ಮೋಸ ಮಾಡಿ ಅದರಲ್ಲಿ ಸೋಲ್ಸ್ಬಿಟ್ರು. ಅದು ಬರೀ 16 ವೋಟ್ಗಳಿಂದ ಮಾತ್ರ ಸೋತದ್ದು. ಕೋರ್ಟ್ನಲ್ಲಿ ನಾವು ಗೆಲ್ತೀವಿ, ಕೋರ್ಟ್ನಲ್ಲಿ ಕೋರ್ಟ್ಗೆ ಹೋಗಿದ್ವಿ, ಗೆಲ್ತೀವಿ, ಅದು ಬೇರೆ. ಆದರೆ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರಲ್ಲ, ಅದು ನೋವಾಗ್ತದೆ. ಅದರಿಂದ ಈ ಸಾರಿ ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದೀವಿ. ನಾವು ಸೌಮ್ಯ ರೆಡ್ಡಿ ಅವರಿಗೆ ವೋಟ್ ಕೊಡಿ ಅಂತ ಹೇಳಿ ಸುಮ್ಮನೆ ಕೇಳ್ತಾ ಇಲ್ಲ. ನಾವು ನಿಮ್ ಕೆಲಸ ಮಾಡಿದ್ದೀವಿ,
ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀವಿ, ದಯಮಾಡಿ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಜಾರಿ ಕೊಟ್ಟಿದ್ದೀವೋ ಇಲ್ಲ? ಕೊಟ್ಟಿದ್ದೇನೆ ಇಂದ್ರಮ್ಮ? ಪರ್ಸನಲ್ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರೋ ಇಲ್ಲ? ತಿರುಗಾಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಎಕ್ಸ್ಟ್ರಾ 5 ಕೆಜಿ ಅಕ್ಕಿ ಕೊಡ್ತಾ ಇದೀವೋ ಇಲ್ಲ? ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಹೋಗ್ತಾ ಇದೆ. 170 ರೂಪಾಯಿ ಫ್ರೀಯಾಗಿ ನಿಮಗೆ 200 ಯೂನಿಟ್ ವರೆಗೆ ಕರೆಂಟ್ ಸಿಗ್ತಾ ಇದೆ ಇಲ್ಲ? ಸಿಗ್ತಾ ಇದೆ. ಯುವಕರಿಗೆ, ಯಾರು ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 3,000 ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ಭತ್ಯೆ ಸಿಗ್ತಾ ಇದೆ ಇಲ್ಲ? ನಮ್ಗೆ ಓಟ್ ಹಾಕ್ಬೇಕಲ್ವಾ? ನಮ್ಗೆ ಆಶೀರ್ವಾದ ಮಾಡ್ಬೇಕಲ್ವಾ? ಸೌಮ್ಯ ರೆಡ್ಡಿಗೆ ಆಶೀರ್ವಾದ ಮಾಡಬೇಕಲ್ವಾ? ದಯಮಾಡಿ ಈ ಸಾರಿ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ಸೌಮ್ಯ ರೆಡ್ಡಿ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ನೋಡೋಣ. ದಯಮಾಡಿ ಯಾರು ನುಡಿದಂತೆ ನಡೆದಿದ್ದಾರೆ, ಯಾರು ಸತ್ಯವಾಗಿ ನಡ್ಕೊಂಡಿದ್ದಾರೆ ಅವರಿಗೆ ಆಶೀರ್ವಾದ ಮಾಡಿ, ಯಾರು ಸುಳ್ಳು ಹೇಳಿದ್ದಾರೆ ಅವರನ್ನು ಸೋಲಿಸಿ. ದಯಮಾಡಿ ಸೌಮ್ಯ ರೆಡ್ಡಿ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದ.